सर इतना इम्पोर्टेंट मीटिंग है, कोई एमएलए नहीं है सर? एमएलए नहीं आए। एमएलए एक जने श्रीनगर में है हमारे सिद्धू पाटिल जी, और एक एमएलए का माता जी का ऑपरेशन हो गया हॉस्पिटल में, और एक जने हमारे उनके सास का डेथ हो गया, और अभी यहाँ बीदर में राघवेंद्र टेम्पल के पास उनका क्लासमेट है, उनका डेथ हो गया, उसके डॉक्टर साहब उधर गए, वो इसके नहीं आना बोल के नहीं, ऐसा सिचुएशन से नहीं सब क्या भागवत। आरआर मीडिया 24/7 में आपका स्वागत है। बीदर जिले के गन्ना किसानों के लगभग 200 करोड़ रुपए बकाया भुगतान को लेकर भारतीय जनता पार्टी बीजेपी जिला इकाई के प्रेसिडेंट सोमनाथ पाटिल ने प्रेस कॉन्फ्रेंस आयोजित की। इस दौरान पार्टी नेताओं ने मांग की कि जिले की चीनी मिलन किसानों का बकाया पैसा ब्याज सहित जल्द से जल्द चुकाए। बीजेपी नेताओं ने चेतावनी दी कि यदि किसानों का बकाया भुगतान नहीं किया गया तो पार्टी की ओर से उग्र आंदोलन किया जाएगा। उन्होंने कहा कि किसानों के साथ अन्याय बर्दाश्त नहीं किया जाएगा और उनके हक के लिए हर स्तर पर संघर्ष किया जाएगा। चैनल को लाइक करें, शेयर करें और यूट्यूब पर सब्सक्राइब जरूर कर लें। ಮಾಹಿತಿಯನ್ನು ತಮ್ಮ ಮುಖಾಂತರ ಕೊಡ್ತಾ ಇವತ್ತು ಬೀದರ್ ಜಿಲ್ಲೆಯಲ್ಲಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ನಾವು ನೀವು ಎಲ್ಲ ನೋಡಿದ್ವಿ, ಕಬ್ಬಿಗಾಗಿ ಅನೇಕ ರೈತರು ಹೋರಾಟಗಳನ್ನು ಮಾಡಿದರು, ಉರುಳು ಸೇವೆ ಮಾಡಿದರು. ಅದರ ಎಲ್ಲದರ ನಂತರವೂ ಕೂಡ ಬೇರೆ ಜಿಲ್ಲೆಗಳಲ್ಲಿ 3200 3300 ದರ ಫಿಕ್ಸ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ 2800 ದರ ಫಿಕ್ಸ್ ಮಾಡಿದ್ರು. ಸ್ವತಃ ಇಲ್ಲಿನ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ರೈತರ ಮನವೊಲಿಸಿ 2800 ಕೊಡ್ತೀವಿ, 50 ರೂಪಾಯಿ ಸರ್ಕಾರದಿಂದ ಕೊಡ್ತೀವಿ ಮತ್ತು 15 ದಿವಸದಲ್ಲಿ ನಿಮ್ಗೆ ಪೇಮೆಂಟ್ ಮಾಡಿಸ್ತೀವಿ, ಮಾಡಲಿಲ್ಲ ಅಂದರೆ ನಿಮಗೆ ಬಡ್ಡಿ ಹಾಕಿ ದುಡ್ಡು ಕೊಡಿಸ್ತೀವಿ ಅಂತ ಹೇಳಿದರು. ಅದರ ಕಳೆದ 15ನೇ ಜನವರಿ ಬಹುಶಃ ಒಂದು 4-5 ಕಾರ್ಖಾನೆಗಳು 15 ಜನವರಿ ನಂತರ ಯಾವುದೇ ರೈತರ ದುಡ್ಡು ಇಲ್ಲಿಯವರೆಗೆ ಬಂದಿಲ್ಲ. ನಮ್ಮೊಂದು ಅಂದಾಜಿನ ಪ್ರಕಾರ ಜಿಲ್ಲೆಯ ರೈತರ 200 ಕೋಟಿ ರೂಪಾಯಿ ಕಾರ್ಖಾನೆಗಳು ಬಾಕಿ ಇಟ್ಕೊಂಡಿವೆ. ಇವತ್ತು 15 ದಿವಸ ಕೊಡ್ತೀನಂದಿದ್ರು, ಜನವರಿ 15ರಿಂದ ಇನ್ನು ಕೆಲವೊಂದು ಜನವರಿ ತಿಂಗಳದೇ ಕೊಟ್ಟಿಲ್ಲ, ಜನವರಿ 1ನೇ ತಾರೀಕು ಕೊಟ್ಟಿಲ್ಲ. ಆನ್ ಆ್ಯಂಡ್ ಅವರೇಜ್ ಜನವರಿ 15ರಿಂದ ಇವತ್ತು ಏಪ್ರಿಲ್ 15 ಮುಗಿದಿದೆ, 3 ತಿಂಗಳಾದರೂ ದುಡ್ಡು ಕೊಟ್ಟಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ, ಕೂಡಲೇ ಆ ರೈತರ ದುಡ್ಡು ನೀವೇನು ದರ ಕಡಿಮೆ ದರ ನಿಗದಿ ಮಾಡಿಸಿದ್ರಿ, ಯಾಕಂದ್ರೆ ನಿಮ್ಮದೇ ಕಾರ್ಖಾನೆಗಳಿವೆ, ಅಟ್ಲೀಸ್ಟ್ ಆ ದರ ಆದರೂ ಟೈಮಿಂಗ್ ಕೊಡ್ತೀವಿ. ಮತ್ತು ನೀವು ಹೇಳಿದಂತೆ ನಿಮಗೆ ಮಾತಿಗೆ ತಪ್ಪದಂತೆ ನೀವೇನು ಬಡ್ಡಿ ಸಮೇತ ದುಡ್ಡು ಕೊಡಿಸ್ತೀವಿ ಅಂತಿದ್ರಿ. 15 ದಿವಸ ಆದ ನಂತರ ಏನು 2.5 ತಿಂಗಳು ಇಲ್ಲಿವರೆಗೆ ಆಗಿದೆ. ಆ ರೈತರಿಗೆ ಬಡ್ಡಿ ಸಮೇತ ಈ ತಿಂಗಳ ಅಂತ್ಯದವರೆಗೆ ಅವರು ದುಡ್ಡು ಕೊಡಿಸಲಿಲ್ಲ ಅಂದ್ರೆ ನಾವು ಮೇ ತಿಂಗಳಲ್ಲಿ ರೈತರಿಗಾಗಿ ಆ ರೈತರ ದುಡ್ಡು ಕಾರ್ಖಾನೆಗಳು ಹಾಕಬೇಕು ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳೋರಿದ್ದೀವಿ. ಹಾಗೂ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸಂಕೀರ್ಣ ನಮಗೆಲ್ಲ ಗೊತ್ತಿದೆ. ಜಿಲ್ಲೆಯ 4 ಕಡೆ ಎಲ್ಲೆಲ್ಲೋ ಕಟ್ಟಬೇಕಂತ 10 ವರ್ಷವಾದ ಇವಾಗ ಕಾಮಗಾರಿ ಪ್ರಾರಂಭ ಆಗಿದೆ. ಅದು ನಮಗೆ ಇಲ್ಲಿವರೆಗೆ ಇದು ಗೊತ್ತಾಗ್ತಾ ಇಲ್ಲ, ಅದು ಜಿಲ್ಲಾಧಿಕಾರಿ ಸಂಕೀರ್ಣವೋ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯೋ. ವ್ಯತ್ಯಾಸ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣದಲ್ಲಿ. ಹಿಂದೆ ಸಚಿವರು ಜಿಲ್ಲಾಧಿಕಾರಿಗಳ ಸಂಕೀರ್ಣ ಅಂತ ಹೇಳಿದ್ರು, ಅದ್ರ ಎಲ್ಲೋ ಒಂದು ಕಡೆ ಜಿಲ್ಲಾಧಿಕಾರಿಗಳ ಕಚೇರಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಸಂಕೀರ್ಣ ಅಂದ್ರೆ ಇಡೀ ಜಿಲ್ಲೆಯ ಎಲ್ಲಾ ಕಚೇರಿಗಳು ಅದರ ಒಳಗಡೆ ಬರ್ತಿದ್ದು, ಜನರಿಗೆ ಅಡ್ಡಾಡ್ಲಿಕ್ಕೆ ತೊಂದರೆ ಆಗಲ್ಲ ಅಂತ ಅನ್ನುವಂಥ ಕನ್ಸನ್ ಕಟ್ಕೊಂಡು ಆ ದೊಡ್ಡ ಕಟ್ಟಡ ಮಾಡ್ಬೇಕಂತ ಹೇಳಿತ್ತು. ಅದರ ಮುಂಚೆ ಜಿಲ್ಲಾಧಿಕಾರಿಗಳ ಸಂಕೀರ್ಣಕ್ಕೆ ಇದ್ದಂತ ಒಂದು ದೊಡ್ಡ ಮೊತ್ತದ ಹಣವನ್ನು ಕಡಿಮೆ ಮಾಡಿ ಇವತ್ತು ಕೇವಲ ಜಿಲ್ಲಾಧಿಕಾರಿಗಳ ಕಚೇರಿ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಇದೆ. ಇದಕ್ಕೂ ಕೂಡ ಡೌಟ್ ಯಾಕೆ ಅಂತಂದ್ರೆ ಆ ಕಡಿಮೆ ಜಾಗದಲ್ಲಿ ಮತ್ತೆ ಎಲ್ಲೋ ಒಂದ್ ಕಡೆ ಒಂದ್ಸಲ ಸಚಿವರೇ ಜಿಲ್ಲಾಧಿಕಾರಿ ಕಚೇರಿ ಅಂತ ಒಂದು ಉಲ್ಲೇಖ ಮಾಡಿದ್ದು ನೋಡಿದೆ ನಾನು. ಅದಕ್ಕಾಗಿ ಅವ್ರು ಅದಕ್ಕೊಂದು ಉತ್ತರ ಕೊಡಲಿ ಜನರಿಗೆ. ತಮ್ಮ ಮುಖಾಂತರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅವರಿಗೆ, ಜಿಲ್ಲಾಧಿಕಾರಿ ಕಚೇರಿನ ಅಥವಾ ಸಂಕೀರ್ಣನ, ಅದ್ರ ಬಗ್ಗೆ ಅವ್ರು ಕ್ಲಾರಿಫಿಕೇಶನ್ ಕೊಡಲ್ಲ. ನಾವು ಅವ್ರಿಗೆ ಕೇಳ್ತಾ ಇಲ್ಲ, ನಮ್ಗೆ ಅನುಮಾನ ಇದೆ, ಡೌಟ್ ಹ್ಯಾಂಗೋ ಬಂದಿದೆ. ಅದಕ್ಕೆ ಅನುಮಾನ ಬಂದಕ್ಕೆ ಅವ್ರು ಕ್ಲಾರಿಫೈ ಮಾಡೋದಕ್ಕೆ ಸಂಕೀರ್ಣನ ಅಥವಾ ಕಚೇರಿನ ಅನ್ನೋದನ್ನು ಅವರು ಕ್ಲಾರಿಫೈ ಮಾಡಬೇಕು. ನಾವು ಕೇಳ್ತಾ ಇದ್ದೀವಿ, ಅದಕ್ಕೆ ಅವ್ರು ಉತ್ತರ ಕೊಡ್ಲಿ. ನಮ್ಮ ಬಿಜೆಪಿಯಿಂದ ನಮ್ಮ ಪ್ರಶ್ನೆ ಇದೆ, ಅದೇನು ನಾವು ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಅಥವಾ ನಿಜವಾದ ಸಂಕೀರ್ಣ ಕಟ್ತಾ ಇದ್ದೀರಾ? ಇದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಷ್ಟನೆ ತಮ್ಮ ಮುಖಾಂತರ ಕೊಡಬೇಕು ಅಂತೇಳಿ ಅವ್ರಲ್ಲಿ ವಿನಂತಿಯನ್ನು ಮಾಡ್ತಾ, ಇವತ್ತು ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗಿ ಹೋಗಿದೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕೇವಲ 3 ರಾಜ್ಯಗಳು ಮಾತ್ರ ಉಳ್ಕೊಂಡಿದೆ.
ಇವತ್ತು ಮಹಿಳೆಯರಿಗೆ ಮಾಡಿದಂಥ ಅನ್ಯಾಯದಿಂದಾಗಿ ಇವತ್ತೆಲ್ಲ ಮಾತೆಯರ ಶ್ರಾಪ ಇವತ್ತು ಕಾಂಗ್ರೆಸ್ ತಟ್ಟಿ ಬರುವಂತಹ ದಿನದಲ್ಲಿ ಅವ್ರ ಇಂಡಿ ಒಕ್ಕೂಟದ TMC ಇರ್ಬೋದು, ತಮಿಳುನಾಡಿನಲ್ಲಿರುವಂಥ ಸ್ಟಾಲಿನ್ ಪಕ್ಷ ಇರ್ಬೋದು, DMK ಪಕ್ಷ ಇರ್ಬೋದು, ಇವರೆಲ್ಲ ತಮ್ಮ ಅಧಿಕಾರವನ್ನು ಕಳ್ಕೊಳ್ಳೋರಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಂದೆ ಬರುವಂತಹ ದಿನದಲ್ಲಿ ಕರ್ನಾಟಕ ಸೇರಿದಂತೆ 3 ರಾಜ್ಯಗಳಲ್ಲಿ ಏನು ಅಧಿಕಾರದಲ್ಲಿದ್ದಾರೆ ಅದನ್ನು ಕಳ್ಕೊಂಡು ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಅವರಾಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಧನ್ಯವಾದ. सर इतना इम्पोर्टेंट मीटिंग है, कोई MLA नहीं है? सुबह सर CM सिद्धरामಯ್ಯ ನಾವು ಮಹಿಳಾ ವಿರೋಧಿಗಳ